Namaste for all. Now I am going to do my presentations on the personality disorders, the last chapter. It is a unit fourth. In the last topic, this is also a cluster A, B. We have already seen the cluster C. Now we are going to see the cluster B personality disorder, that is avoidant type of personality disorders. So session this is comes under session number 40. ಸೊ ಕ್ಲಸ್ಟರ್ ಸಿ ಯಲ್ಲಿ ಬರುವಂಥ ಅವಾಯ್ಡೆಂಟ್ ಟೈಪ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್, ತಪ್ಪಿಸುವ ಸ್ವಭಾವದಂತಹ ಅಸ್ವಸ್ಥತೆಯ ವ್ಯಕ್ತಿತ್ವದ ಕಾಯಿಲೆಯ ಬಗ್ಗೆ ನೋಡ್ಲಿಕ್ಕಿದ್ದೇವೆ. Let's see the main objectives. Main objectives of this study is, this presentation is to explain the meaning of avoidant type of personality disorder. I'm going to explain you the meaning of what you mean by the avoidant type of personality. ಅಂದ್ರೆ ತಪ್ಪಿಸುವ ವ್ಯಕ್ತಿತ್ವದ ಅಸ್ವಸ್ಥತೆ ಕಾಯಿಲೆಯ ಅಂದ್ರೆ ಅರ್ಥ ಏನು ಅಂತ. ದೆನ್ ಟು ಎಕ್ಸ್ಪ್ಲೈನ್ ಸ್ಟೂಡೆಂಟ್ಸ್ ಅಬೌಟ್ ದ ಡಯಾಗ್ನೋಸ್ಟಿಕ್ ಫೀಚರ್ಸ್ ಆಫ್ ಅವಾಯ್ಡೆಂಟ್ ಟೈಪ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಇದನ್ನು ಪತ್ತೆ ಹಚ್ಚಬೇಕಾದ್ರೆ ಈ ರೀತಿಯ ರೋಗ ಇರುವ ಜನರನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಾದಂಥ ಲಕ್ಷಣಗಳು, ಗುಣಲಕ್ಷಣಗಳು ಇರ್ತದೆ. ಈ ತಪ್ಪಿಸುವ ಅಸ್ವಸ್ಥತೆ ವ್ಯಕ್ತಿತ್ವದ ಕಾಯಿಲೆಯ ಬಗ್ಗೆ ಗುಣಲಕ್ಷಣಗಳನ್ನು, ಅದು ಬೇಸ್ಡ್ ಆನ್ DSM-TR ಅಂದ್ರೆ ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುವಲ್ ಫಾರ್ ಮೆಂಟಲ್ ಡಿಸಾರ್ಡರ್ ಮತ್ತು ICD-10 ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ಸ್ ಆಫ್ ಮೆಂಟಲ್ ಡಿಸಾರ್ಡರ್ 10ನೇ ಎಡಿಷನ್ ಪ್ರಕಾರ ಹೇಳ್ತಾ ಇದ್ದೇನೆ. ದೆನ್ ಔಟ್ಕಮ್ಸ್. ಆಫ್ಟರ್ ಮೈ ಸೆಷನ್ಸ್, what are all the outcomes, what are all the results, the students will come to able to define an avoidant type of personality disorder. They can able to define, ಅಂದ್ರೆ ಅವರಿಗೆ ಅದರ ಅರ್ಥ ಗೊತ್ತಾಗ್ತದೆ, ತಪ್ಪಿಸುವ ವ್ಯಕ್ತಿತ್ವದ ಅಸ್ವಸ್ಥತೆ ಕಾಯಿಲೆಯ ಬಗ್ಗೆ ಗೊತ್ತಾಗ್ತದೆ. Then they can enable to understand the clinical features of avoidant type of personality. ಅಂದ್ರೆ they can able to the clinical features based on ICD-10 and DSM features. Based on these two, they will understand the clinical features. ಈ ರೋಗದ ಗುಣಲಕ್ಷಣಗಳು ತಿಳಿತದೆ. Then contents. What are all the contents I have added in this topic is the meaning of avoided type of personality disorder. ತಪ್ಪಿಸುವ ವ್ಯಕ್ತಿತ್ವದ ಅಸ್ವಸ್ಥತೆಯ ಸಮಸ್ಯೆಯ ಬಗ್ಗೆ ಅರ್ಥವನ್ನು ವ್ಯಾಖ್ಯಾನಿಸಿದ್ದೇನೆ ಇಲ್ಲಿ. ಮತ್ತೆ ಡಯಾಗ್ನೋಸ್ಟಿಕ್ ಫೀಚರ್ಸ್ ಆಫ್ ಅವಾಯ್ಡೆಂಟ್ ಟೈಪ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ ಬೇಸ್ಡ್ ಆನ್ DSM-TR ಅಕಾರ್ಡಿಂಗ್ ಟು ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುವಲ್ ಪ್ರಕಾರ ಇದರ ಗುಣಲಕ್ಷಣಗಳನ್ನು ಹೇಳಿದ್ದೇನೆ. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಫೀಚರ್ಸ್ ಆಫ್ avoidant personality disorder based on ICD-10 also I have added here. Then references, what are all the books I have referred over here to cover this topic I have added. Let's see the meaning of avoidant personality disorder. See, the avoidant personality disorder is a pervasive pattern of social inhibition. Pervasive pattern of social inhibition in the sense it is going through lifelong times. It spreads through life, throughout the life. So ಇದು ಲೈಫ್ ಲಾಂಗ್ ಇರ್ತದೆ, ಜೀವನದುದ್ದಕ್ಕೂ ಇರ್ತದೆ. ಜೀವನದುದ್ದಕ್ಕೂ ಇರೋ ಸೋಷಿಯಲ್ ಇನ್ಹಿಬಿಷನ್ ಅಂದ್ರೆ ಸಾಮಾಜಿಕ ಸಮಸ್ಯೆ ಆಗಿರ್ಬೋದು. ಫೀಲಿಂಗ್ಸ್ ಆಫ್ ಇನ್ಎಡೆಕ್ವೆಸಿ ಅಂದ್ರೆ ತಪ್ಪಾಗಿ ತಿಳ್ಕೊಳ್ಳೋದು, ಬೇರೆಯವರು ಏನೇ ಹೇಳಿದ್ರು ಕೂಡ ಇದನ್ನು ಅಂದ್ರೆ ಇನ್ಎಡೆಕ್ವೆಸಿ ಇನ್ ದ ಸೆನ್ಸ್ ದೇ ಆರ್ ಫೀಲಿಂಗ್ ಮೋರ್ ಇನ್ಎಡೆಕ್ವೇಟ್ ಫೀಲಿಂಗ್ಸ್ ಆ್ಯಂಡ್ ನೆಗೆಟಿವ್ಲಿ ಹೈಪರ್ ಸೆನ್ಸಿಟಿವ್, ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ, ತುಂಬಾ ಸೂಕ್ಷ್ಮ ಸ್ವಭಾವದವರು. ಅಂಡ್ they are fearing, others are negatively evaluating them. ಬೇರೆಯವರು ಋಣಾತ್ಮಕವಾಗಿ ನಮ್ಮನ್ನು ಮೌಲ್ಯಮಾಪನ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ. ಸೊ ಇದು ಜೀವನದುದ್ದಕ್ಕೂ ಇರುವಂತ ಸಾಮಾಜಿಕ ಸಮಸ್ಯೆ ಆಗಿರ್ತದೆ ಒಂದು. ಮತ್ತೊಂದು ಏನು ಅಂತ ಹೇಳಿದ್ರೆ ಫೀಲಿಂಗ್ಸ್ ಆಫ್ ಇನ್ಎಡೆಕ್ವೆಸಿ, ಇವರಿಗೆ ಅಷ್ಟೊಂದು ಅಂದ್ರೆ ಇರುಸು ಮುರುಸಿನ ಸ್ವಭಾವದವರಾಗಿರ್ತದೆ, ಭಾವನೆಗಳು ಸರಿಯಾಗಿರುವುದಿಲ್ಲ. ವೆನ್ ದೇ ಆರ್ ಎಕ್ಸ್ಪೋಸ್ ಟು ಸೋಷಿಯಲ್ ಸಿಚುವೇಶನ್ and hypersensitivity, ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ to a negative evaluation. If others make evaluations of them, they will become very hypersensitive. Either they cry or they will try to avoid that situations. ಒಂದ ಅಳುತ್ತಾರೆ ಕೂಡಲೇ, ಯಾರಾದ್ರೂ ಏನಾದ್ರೂ ಒಂದು ಮೌಲ್ಯಮಾಪನ ಮಾಡಿದ್ರೆ ನೆಗೆಟಿವ್ ಆಗಿ, ಯಾರಾದ್ರೂ ಋಣಾತ್ಮಕವಾಗಿ ಅವರನ್ನು ಮೌಲ್ಯಮಾಪನ ಮಾಡಿದ್ರೆ, if anybody make them evaluate in a negative manner, they will show show a shyness or start to cry. ಒಂದು ಅಳುವ ಮೂಲಕ ತೋರಿಸ್ತಾರೆ. they are very hypersensitive, ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ. This disorder is also called as anxious personality disorder according to ICD-10. anxious ಅಂದ್ರೆ ವೆರಿ ಆತಂಕದ ಮತ್ತು ಗಾಬರಿಯ ವ್ಯಕ್ತಿತ್ವದ ಅಸ್ವಸ್ಥತೆ ಕಾಯಿಲೆ ಅಂತ ಹೇಳ್ಬೋದು. ಇದನ್ನು ICD-10 ನಲ್ಲಿ ಈ ರೋಗ ಅಂತ ಕರೀತಾರೆ, anxious personality disorder. begins by early adulthood.
See, this is begins by early adulthood. We can see this disorder also in childhood days also. Usually this disorder begins by early adulthood. ಪ್ರೌಢಾವಸ್ಥೆಯ ಸಮಯದಲ್ಲಿ ಈ ರೋಗ ಬರ್ತದೆ. Present in a variety of context as compared to as like other personality disorders. It is also present in a variety of context. In all the situations we can see this disorder. ಸೊ ಇನ್ ಎಲ್ಲ ಸಂದರ್ಭಗಳಲ್ಲೂ ಈ ಸಮಸ್ಯೆಯನ್ನು ನೋಡ್ಬೋದು ನಾವು. DSM-TR diagnostic features. Individuals with the avoidant personality disorder avoid work or school activities that involve significant interpersonal contact because of fears of criticism, disapproval. According to DSM-4-TR diagnostic features, individuals with the avoidant personality disorder avoid work or school activities that involve significant interpersonal contact because of fears of criticism, disapproval, or rejections. See, individuals, those who suffer from this disorder, they avoid the work and school activities. They try to avoid themselves. They are not to, they hesitate to themselves take participate in these activities that involve significant interpersonal contact. Why? Because they have to contact in these activities, they have to contact with others, they have to mingle with the group. So in these activities they don't want to they avoid themselves to take part in these activities because of fears of criticism. They feels that others will criticize them. For that criticisms, in the sense negatively criticize them, others people. For that fears, they have a fear of negative criticism. For that causes, for that purpose, they are not involved in school and work activities. So then disapproval in the sense they are thinking that others will not approve them, or others will reject them. ಸೊ ಇಲ್ಲಿ ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇಫ್ ದೇ ವಿಲ್ ಇನ್ವಾಲ್ವ್ ಇನ್ ದೀಸ್ ಆಕ್ಟಿವಿಟೀಸ್, others will negatively evaluate them, and others will criticize them, and others will not approve them, and others will start to reject them. These negative, because of this negative evaluation of themselves, they are not engaging in these activities. ಇಂಡಿವಿಜುವಲ್ಸ್, ಯಾರಿಗೆಲ್ಲ ಈ ತಪ್ಪಿಸುವ ಅಸ್ವಸ್ಥತೆಯ ಸಮಸ್ಯೆ ಇದೆಯೋ, ಅಸ್ವಸ್ಥತೆಯ ವ್ಯಕ್ತಿತ್ವದ ಸಮಸ್ಯೆ ಇದೆಯೋ, ಅವರು ಆದಷ್ಟು ಕೆಲಸ ಮತ್ತು ಶಾಲೆಯ ಚಟುವಟಿಕೆಗಳಿಂದ ದೂರ ಉಳಿತಾರೆ. ಯಾಕಂತೇಳಿದ್ರೆ ಇಲ್ಲಿ ಅವರು ಬೇರೆಯವರ ಜೊತೆ ಸಂಪರ್ಕ ಬೆಳೆಸುವಂಥದ್ದು ಇರ್ತದೆ. ಅದರಲ್ಲೂ ಕೂಡ ಯಾಕಂತ ಹೇಳಿದ್ರೆ ಅವರು ಇಲ್ಲಿ ಬೇರೆಯವರ ಜೊತೆ ಸಂಪರ್ಕ ಬೆಳೆಸ್ಲಿಕ್ಕೆ ಅವರು ಹಿಂದೇಟು ಹಾಕ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆಯವರು ಕೆಟ್ಟದಾಗಿ ವಿಮರ್ಶೆ ಮಾಡ್ತಾರೆ, ಅವರನ್ನು ಋಣಾತ್ಮಕವಾಗಿ ವಿಮರ್ಶೆ ಮಾಡ್ತಾರೆ ಅಂತ ಹೇಳುವಂತ ಭಯ, ಅಥವಾ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ, ಬೇರೆಯವರನ್ನು ಸ್ವೀಕರಿಸುವುದಿಲ್ಲ, ಅಥವಾ ಬೇರೆಯವರನ್ನು ತಿರಸ್ಕರಿಸ್ತಾರೆ ಅಂತ ಹೇಳುವಂತ ಭಯದಿಂದ ಅವರು ಇಂಥ ಚಟುವಟಿಕೆಗಳಲ್ಲಿ, ಶಾಲಾ ಚಟುವಟಿಕೆ ಅಥವಾ ಕೆಲಸದ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದಿಲ್ಲ. ಸೊ ದೀಸ್ ಇಂಡಿವಿಜುವಲ್ಸ್ ಅವಾಯ್ಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ unless they will liked and accepted without criticism. See, these individuals, not only in school activities, these individuals avoid making new friends. They are not making a new friends. They are not having interest in making a new friends. They try to avoid themselves in making a new friends. ಅವರು ಬೇರೆಯವರ ಜೊತೆ ಹೊಸ ಗೆಳೆತನವನ್ನು ಮುಂದುವರಿಸಲಿಕ್ಕೆ ತುಂಬಾ ಹೆದರ್ತಾರೆ, ತನ್ನನ್ನು ತಾನು ತಪ್ಪಿಸಿಕೊಳ್ತಾರೆ. ಹೊಸ ಸಂಬಂಧಗಳನ್ನು ಬೆಸೆಯುವಲ್ಲಿ ಅವರು ತಪ್ಪಿಸಿಕೊಳ್ತಾರೆ. ಹೊಸ ಸಂಬಂಧವನ್ನು ಬೆಸೆಯುವಲ್ಲಿ ದೇ ವಿಲ್ ಗೋ ಸ್ಟೆಪ್ ಬ್ಯಾಕ್ ಫ್ರಮ್ ಮೇಕಿಂಗ್ ಅ ನ್ಯೂ ಫ್ರೆಂಡ್ಸ್. ಅವರು ಹಿಂದೇಟು ಹಾಕ್ತಾರೆ. ಅನ್ಲೆಸ್ ದೇ ವಿಲ್ ಬಿ ಲೈಕ್ಡ್ and accepted without criticism. If the other people, if while making a new friendship, if that friend liked them and accepted them without any criticism, at that time only they will try to make a new friendship. ಒಂದು ವೇಳೆ if the new friends accept them and like them without any negative criticism, at that time they will start to maintain a new relationship and friendship. ಒಂದು ವೇಳೆ ಅವರ ಹೊಸದ ಫ್ರೆಂಡು ಅವರನ್ನು ಇಷ್ಟಪಟ್ಟರೆ ಮತ್ತು ಸ್ವೀಕರಿಸಿದ್ರೆ, ಯಾವುದೇ ರೀತಿಯ ವಿಮರ್ಶೆ ಇಲ್ಲದೆ, ಯಾವುದೇ ರೀತಿಯ ಋಣಾತ್ಮಕ ಟೀಕೆ ಮಾಡದೆ ಅವರನ್ನು ಸ್ವೀಕರಿಸಿದ್ರೆ ಅವರು ಗೆಳೆತನವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತಾರೆ. ದೆನ್ ಇಂಟರ್ಪರ್ಸನಲ್ ಇಂಟಿಮಸಿ is often difficult for these individuals. They don't want to have a close relationship with others.
It is very difficult for these individuals because of a negative evaluation. They have a fear of a negative evaluation. They feel that others will negatively evaluate them. So they don't want to have a close relationship with others. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ಅವರು ಆಪ್ತವಾಗಿ, ತುಂಬಾ ಆತ್ಮೀಯವಾಗಿ ಗೆಳೆತನವನ್ನಾಗ್ಲಿ ಬೇರೆಯವರ ಜೊತೆ ಸಂಬಂಧವನ್ನಾಗ್ಲಿ ಅವರು ಮುಂದುವರಿಸುವುದಿಲ್ಲ. ಕಾರಣ ಇಷ್ಟೇ, ಇದು ಅವರಿಗೆ ತುಂಬಾ ಕಷ್ಟವಾಗ್ತದೆ. ಕಾರಣ ಇಷ್ಟೇ, ಬಿಕಾಸ್ ಆಫ್ ನೆಗೆಟಿವ್ ಇವ್ಯಾಲ್ಯೂಯೇಷನ್, ಋಣಾತ್ಮಕವಾಗಿ ಅವರನ್ನು ಮೌಲ್ಯಮಾಪನ ಮಾಡ್ತಾರೆ ಅಂತ ಹೇಳುವ ಕಾರಣಕ್ಕೆ. ದೆನ್ ದೇ ಆರ್ ಏಬಲ್ ಟು ಎಸ್ಟಾಬ್ಲಿಷ್ ಇಂಟಿಮೇಟ್ ರಿಲೇಶನ್ಶಿಪ್ ವೆನ್ ದೇರ್ ಈಸ್ ಅಶ್ಯೂರೆನ್ಸ್ ಆಫ್ ಅನ್ಕ್ರಿಟಿಕಲ್ acceptance. ನೋಡಿ, they are able to establish intimate relationship. They are, as I have mentioned earlier, they are able to establish intimate relationship when there is assurance of uncritical acceptance. When others will give an assurance, they have to give a confidence to them that they will not make them any criticisms. They will accept them in a very positive manner, and they will not make any criticisms. If they will not make any criticism, then only at that time only they will establish a very close kinds of relationship. ಒಂದು ವೇಳೆ ಬೇರೆಯವರಿಗೆ ಅವರಿಗೆ ಭರವಸೆ ಬರಬೇಕು. ಯಾವಾಗ ಅಂತ ಹೇಳಿದ್ರೆ, ಬೇರೆಯವರು ಅವರು ಯಾವುದೇ ರೀತಿಯಲ್ಲೂ ಟೀಕೆ ಮಾಡದೆ ಅವರನ್ನು ಸ್ವೀಕರಿಸಿದ್ರೆ ಮಾತ್ರ ಅವರು ತುಂಬಾ ಆತ್ಮೀಯ ಸಂಬಂಧವನ್ನು ಮುಂದುವರಿಸ್ತಾರೆ. ದೇ ಮೇ ಆಕ್ಟ್ ವಿತ್ ರಿಸ್ಟ್ರೈಂಟ್ ಇನ್ ದ ಸೆನ್ಸ್ they are act with the restraint. They are just prohibiting themselves. They are avoiding from the any activities, avoiding themselves, having difficulty in talking about themselves in front of the others. They are prohibiting themselves. They are avoiding themselves to have a difficulty talking about themselves in front of the others. ಸೊ ದೇ ಆರ್ ಪ್ರೊಹಿಬಿಟಿಂಗ್, ಅವರು ಅವರನ್ನೇ ತಡಿತಾರೆ. ಯಾಕೆಂತ ಹೇಳಿದ್ರೆ, ದೇ ಆರ್ ಫೀಲಿಂಗ್ ಡಿಫಿಕಲ್ಟಿ, ಅವರಿಗೆ ಕಷ್ಟ ಆಗ್ತದೆ ಟಾಕಿಂಗ್ ಅಬೌಟ್ ದೆಮ್ಸೆಲ್ಸ್, ಅವರ ಬಗ್ಗೆನೇ ಮಾತಾಡ್ಲಿಕ್ಕೆ ತುಂಬಾ ಭಯವಾಗ್ತದೆ ಅವರಿಗೆ. ದೇ ಆರ್ ವಿತ್ ಹೋಲ್ಡ್ ಇಂಟಿಮೇಟ್ ಫೀಲಿಂಗ್ಸ್ ಫಾರ್ ಫಿಯರ್ ಆಫ್ ಬೀಯಿಂಗ್ ಎಕ್ಸ್ಪೋಸ್ಡ್, ರಿಡಿಕ್ಯೂಲ್ಡ್ ಅಂಡ್ ಶೇಮ್ಡ್. ಸಿ, ದೇ ಆರ್ withhold intimate feelings for fear of being exposed. ಸೊ ಅವರಿಗೆ ತುಂಬಾ ಆತ್ಮೀಯ ಭಾವನೆಗಳಿರ್ತದೆ, ತುಂಬಾ ಸೂಕ್ಷ್ಮ ಸ್ವಭಾವದವರಾಗಿದ್ದರಿಂದಾಗಿ ಅವರಿಗೆ ಯಾವುದೇ ಆತ್ಮೀಯ ತುಂಬಾ ಭಾವನೆಗಳಿರ್ತದೆ. ಫಾರ್ ಫಿಯರ್ ಆಫ್ ಬೀಯಿಂಗ್ ಎಕ್ಸ್ಪೋಸ್ಡ್, ಈ ಆತ್ಮೀಯ ಭಾವನೆಯಿಂದಾಗಿ ದೇ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ದೆಮ್ಸೆಲ್ಸ್, ಅವರನ್ನು ತೋರ್ಪಡಿಸುವುದಿಲ್ಲ. ರೆಡಿಕ್ಯೂಲ್ಡ್ ಇನ್ ದ ಸೆನ್ಸ್ ದೇ ಫೀಲ್ ಶೇಮ್, ನಾಚಿಕೆಯ ಸ್ವಭಾವದವರು ಕೂಡ ಹೌದವರು, ಅಥವಾ ಬೇರೆಯವರು ಅವರನ್ನು ಅಪಹಾಸ್ಯ ಮಾಡಬಹುದು ಅಂತ ಹೇಳುವ ಕಾರಣಕ್ಕೆ ದೇ ವಿಲ್ ವಿತ್ಹೋಲ್ಡ್ ಇಂಟಿಮೇಟ್ ಫೀಲಿಂಗ್ಸ್, ಯಾವುದೇ ಆತ್ಮೀಯ ಸಂಬಂಧವನ್ನು, ಆತ್ಮೀಯ ಭಾವನೆಯನ್ನು ಬೇರೆಯವರ ಜೊತೆ ತೋರಿಸುವುದಿಲ್ಲ. ದೇ ಡೋಂಟ್ ವಾಂಟ್ ಟು ಶೋ ಇಂಟಿಮೇಟ್ ಫೀಲಿಂಗ್ಸ್ ಬಿಕಾಸ್ ಆಫ್ ಫಿಯರ್ ಆಫ್ ಬೀಯಿಂಗ್ ಎಕ್ಸ್ಪೋಸ್ಡ್, ರಿಡಿಕ್ಯೂಲ್ಡ್ ಆರ್ ಶೇಮ್ಡ್, because others will make fun of them. That is the reason why they will hold. They are not showing any intimate feelings for others. They are preoccupied with criticized or rejected in social situations. They are preoccupied with criticized in the sense they are already preoccupied, already have thought that others will criticize them and reject in a social situation. That's the reason why they are avoiding themselves to engage in outside activities or in a social exposing themselves in a social situation. ಅವರಿಗೆ ಮೊದಲು ತಿಳಿದಿರ್ತಾರೆ, ಅವ್ರು ತಲೆಯಲ್ಲಿ ಏನ್ ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಅದ್ರ ವಿಲ್ ಕ್ರಿಟಿಸೈಸ್ ಅಂದ್ರೆ ಬೇರೆಯವರನ್ನು ವಿಮರ್ಶೆ ಮಾಡ್ತಾರೆ, ಬೇರೆಯವರನ್ನು ತಿರಸ್ಕರಿಸ್ತಾರೆ ಅಂತ ಹೇಳುವ ರೀತಿಯಲ್ಲಿ ಸೋಷಿಯಲ್ ಸಿಚುವೇಶನ್, ಸಾಮಾಜಿಕ ಸಂದರ್ಭದಲ್ಲಿ ಅವರಿಗೆ ಮೊದಲೇ ಯೋಚನೆ ಇರ್ತದೆ, ಬೇರೆಯವರು ಅವರನ್ನು ಕ್ರಿಟಿಸೈಸ್, ವಿಮರ್ಶೆ ಮಾಡ್ತಾರೆ ಮತ್ತು ತಿರಸ್ಕರಿಸ್ತಾರೆ ಅಂತ ಹೇಳುವ ಭಾವನೆಯಿಂದ ಅವರು ಮೊದಲೇ ತಲೆಯಲ್ಲಿ ಇಟ್ಟುಕೊಂಡಿರ್ತಾರೆ. ದೇ ಆರ್ ಆಲ್ರೆಡಿ ಪ್ರಿಆಕ್ಯುಪೈಡ್, ದೇ ಹ್ಯಾವ್ ಆಲ್ರೆಡಿ accepting that the others will criticize them and rejected in a social situation. That's the reason why they are avoiding to expose themselves in a social situations. Then if even someone is slightly disapproving or critical, they may feel extremely hurt. If even someone is slightly disapproving, ಈಗ ಯಾರಾದ್ರೂ ಒಂದು ವೇಳೆ ಸ್ಲೈಟ್ಲಿ ಇನ್ ಅ ಮೈಲ್ಡ್ ಮ್ಯಾನರ್, ಇಫ್ ಅದರ್ಸ್ ವಿಲ್ ಡಿಸ್ಅಪ್ರೂವ್ ದೆಮ್ or will not accept them or critical,
or they may criticize them. In a mild manner also, they may feel extremely hurt. They feel extremely hurt in the sense ಅವರಿಗೆ ತುಂಬ ಕಿರಿಕಿರಿ ಆಗ್ತದೆ. ಯಾರಾದ್ರೂ ಒಂದು ವೇಳೆ ಸಣ್ಣ ಮಟ್ಟಿಗೆ ಅಪಹಾಸ್ಯ ಮಾಡಿದ್ರೆ, ಡಿಸ್ಅಪ್ರೂವ್ ದೆಮ್ ಆರ್ ಕ್ರಿಟಿಸೈಸ್ ದೆಮ್, ದೇ ಮೇ ಫೀಲ್, ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಕಿರಿಕಿರಿ ಅಂತಹ ಭಾವನೆ ಆಗ್ತದೆ. ಎಕ್ಸ್ಟ್ರೀಮ್ಲಿ ಫೀಲ್ ಹರ್ಟ್. they tend to be shy in the sense ನಾಚಿಕೆಯ ಸ್ವಭಾವ. they tend to be shy, quiet, ಸುಮ್ಮನಿರ್ತಾರೆ. they are not mingle with others. they are not even opening their feelings also, open their feelings. Inhibited means the same, the quiet, ತಡೆ ಹಿಡಿತಾರೆ. they are prohibiting themselves, they are avoiding themselves. And invisible, they don't want to visible in front of others. They are invisible, they don't want to show themselves to others. So because of the fear that any attention would be degrading or rejecting. So ಇಲ್ಲಿ ಏನು ಅಂತ ಹೇಳಿದ್ರೆ, in any, because the situation fears that they have a fears that attention would be being, others will reject them. That's the reason why they feel shy and quiet. They feel shy and they keep quiet. they are keep quiet, they are ಸುಮ್ಮನೆ ಇರ್ತಾರೆ ಮತ್ತು ಯಾವುದೇ ವಿಷಯಕ್ಕೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ. they are not going to talk to anything else, and they want to invisible, they want to hiding themselves. ಅಂದ್ರೆ ಅವರನ್ನೇ ಅವರು ಮುಚ್ಚಿಕೊಳ್ತಾರೆ. ಅಂದ್ರೆ ಅವರನ್ನು ತೋರ್ಪಡಿಸುವುದಿಲ್ಲ ಅವರು. ಯಾಕಂತ ಹೇಳಿದ್ರೆ ಒಂದು ಭಯ ಇರ್ತದೆ. ಬಿಕಾಸ್ ದಟ್ ಎನಿ ಅಟೆನ್ಷನ್, ಯಾರೇ ಅವರ ಮೇಲೆ ಗಮನ ಹರಿಸ್ಬೋದು, ಯಾರೇ ಅವರನ್ನು ತಿರಸ್ಕರಿಸ್ಬೋದು ಅಂತ ಹೇಳುವಂತ ಭಾವನೆ, ಅಥವಾ ಯಾರೇ ಅವರನ್ನು ಕೆಳಮಟ್ಟಕ್ಕೆ ತಳ್ಳಬಹುದು ಅಂತ ಹೇಳುವಂತ ಭಾವನೆ. ಡಿಗ್ರೇಡಿಂಗ್ ಇನ್ ದ ಸೆನ್ಸ್ ದೇ ಮೇ ಇನ್ಫೀರಿಯರ್ ದೆಮ್, ದೇ ಮೇ ಫೀಲ್, ದೇ ಮೇ ಡಿಗ್ರೇಡ್ ದೆಮ್. ಡಿಗ್ರೇಡ್ ಇನ್ ದ ಸೆನ್ಸ್ ಕೆಳಮಟ್ಟಕ್ಕೆ ಹಾಕುವುದು ಅಂತ ಹೇಳುದು. ರಿಜೆಕ್ಟಿಂಗ್ ಸೇಮ್ ಮೀನಿಂಗ್, ತಿರಸ್ಕರಿಸಬಹುದು ಅಂತ ಹೇಳುವಂತ ಅರ್ಥ. ದೇ ರಿಯಾಕ್ಟ್ ಸ್ಟ್ರಾಂಗ್ಲಿ ಟು subtle cues that are suggestive of mockery and derision. They react strongly. They are reacting very strongly. They are not only responding, they are reacting very strongly, in the sense they may scream or they may cry for a subtle cues. If they find any cues for any small matters that are suggestive of mockery in the sense if others will make fun of them slightly, if they will others make fun of them, or a derision also, the fun itself, if others will make fun of them or will make a joke, they will react very strongly for this small matters also. ಸೊ ಒಂದು ಸಣ್ಣ ವಿಷಯದಲ್ಲಿ ಯಾರಾದ್ರೂ ಅವರ ಮೇಲೆ ಅಪಹಾಸ್ಯ ಮಾಡಿದ್ರೆ, ಸಣ್ಣದಾಗಿ ಜೋಕ್ ಮಾಡಿದ್ರೆ, ಸಣ್ಣದಾಗಿ ತಮಾಷೆ ಮಾಡಿದ್ರು ಕೂಡ ಅವರದನ್ನು ಅಳುವ ಮೂಲಕ ಅಥವಾ ಕಿರುಚಾಡುವ ಮೂಲಕ ತೋರಿಸ್ತಾರೆ ಅವರು ಆ ಸಣ್ಣ ವಿಚಾರವನ್ನು ಕೂಡ. ಸೊ ದಟ್ ಫಾರ್ ಮೈಲ್ಡ್ ಮ್ಯಾಟರ್ಸ್ ಆಲ್ಸೋ ದೇ ಆರ್ ರಿಯಾಕ್ಟಿಂಗ್, ದೇ ಆರ್ ಸ್ಟ್ರಾಂಗ್ಲಿ ಶೋಸ್ ದೇರ್ ರಿಯಾಕ್ಷನ್ಸ್. ಅವರು ದೊಡ್ಡ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ, ತುಂಬಾ ಪ್ರಬಲವಾದ ರೀತಿಯಲ್ಲಿ. ಮತ್ತು ಇಂಡಿವಿಜುವಲ್ಸ್ ವಿತ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ are inhibited in new interpersonal situations because they feel inadequate and have low self-esteem. Individuals with avoidant personality disorder are inhibited in the sense they are prohibiting themselves in a new interpersonal situations, in a new kinds of interpersonal situation. When there is a new situation or new contacts arises, they want to hiding themselves away from the situations because they feel inadequate. They are feeling inadequate in the sense, inadequate is nothing but ಅಸಮರ್ಪಕ ಅಂತ ಹೇಳ್ತಾರೆ ಅದನ್ನು. It is nothing but incomplete feeling. They have a feeling that while exposing to them, they feel inadequate, incomplete feeling, and have a low self-esteem. Because of a low self-respect, they feel, because of low self-respect for themselves, they feel low self-respect. They don't have a respect towards them. So because of these two, they don't want to interfere, or they don't want to inhibited in, they are inhibiting themselves in new interpersonal situations. ಯಾವುದಾದ್ರೂ ಹೊಸ ಸಂಬಂಧದ ಸಂದರ್ಭದಲ್ಲಿ, ಹೊಸ ಸಂಬಂಧಗಳು ಬಂದಾಗ, ಆರ್ ಮೇಂಟೈನಿಂಗ್ ಅ ನ್ಯೂ ಕಾಂಟ್ಯಾಕ್ಟ್ಸ್, ಆರ್ while they are exposing themselves to a new contacts or new interpersonal situations, ನೀವು ಹೊಸದಾದಂಥ ಸಂಪರ್ಕ ಬಂದಾಗ they are themselves hiding.
or they are inhibiting, they are avoiding themselves in a new interpersonal situation. Why? Because they feel themselves as a ಲೋ ಸೆಲ್ಫ್ ರೆಸ್ಪೆಕ್ಟ್, ಅವರಿಗೆ ಅವರ ಬಗ್ಗೆ ಆತ್ಮಗೌರವ ಅಂತ ಹೇಳುವಂಥದ್ದು ಕಡಿಮೆ ಇರ್ತದೆ. ಆದ್ದರಿಂದಾಗಿ ಇವರು ಹೊಸ ಯಾವುದೇ ಆಂತರಿಕ ಸಂಬಂಧಗಳು ಬಂದಾಗ, ಆಂತರಿಕ ಸಂಬಂಧವನ್ನ ಹೊಸ ಸಂಬಂಧಗಳನ್ನು, ಹೊಸ ಸಂಬಂಧದ ಸಂದರ್ಭಗಳು ಬಂದಾಗ ಅವರು ಇದರಿಂದ ದೂರ ಉಳಿತಾರೆ, ಅವರು ಅದನ್ನು ತಡಿತಾರೆ. ಯಾವುದೇ ಸಂಬಂಧಕ್ಕೂ ದೇ ಆರ್ ನಾಟ್ ಗೋಯಿಂಗ್ ಟು ಮೇಂಟೈನ್ or they don't want to go to exposed to a new interpersonal situations because of feeling shy or feeling low self-esteem, low self-respect. ಅವರ ಬಗ್ಗೆನೇ ಅವರಿಗೆ ಆತ್ಮಗೌರವ ಅಂತ ಹೇಳುದು ಕಡಿಮೆ ಇರುವುದರಿಂದಾಗಿ ಯಾವುದೇ ಸಂದರ್ಭವನ್ನು ಅವರು ಎದುರಿಸಲಿಕ್ಕೆ ರೆಡಿಯಾಗಿರುವುದಿಲ್ಲ ಅಥವಾ ಸಿದ್ಧವಾಗಿರುವುದಿಲ್ಲ. ಡೌಟ್ಸ್ ಕನ್ಸರ್ನಿಂಗ್ ಸೋಷಿಯಲ್ ಕಾಂಪಿಟೆನ್ಸ್. ಡೌಟ್ಸ್ ಇನ್ ದ ಸೆನ್ಸ್ ದೇ ಹ್ಯಾವ್ ಅ ಡೌಟ್ಸ್, ಅವರಿಗೆ ಅವರ ಬಗ್ಗೆ ಅನುಮಾನ. they have doubts about themselves in a social competence, in a ಸಾಮಾಜಿಕ ಸಂದರ್ಭಗಳಲ್ಲಿ, ಸಾಮಾಜಿಕ ಸ್ಪರ್ಧೆಗಳಲ್ಲಿ, in concerning about in a social competence or social situation, they have a doubts about themselves. And personal appeal become especially manifest in setting involves interactions with the strangers. So while talking in a social competence, there is a chances also there. They have to expose themselves, or they have to talk to the strangers. So in this situation they don't want to mingle with the strangers, or they don't want to expose themselves, or they don't want to maintain the relationship with these, or they don't want to contact the strangers also. ಸೊ ಇಂಥ ಸಂದರ್ಭಗಳಲ್ಲಿ ಇನ್ನ ಸಮಾಜದ ಸ್ಪರ್ಧೆ ಬರ್ಬೇಕಾದ್ರೆ ಅವರಿಗೆ ಅವರ ಬಗ್ಗೆ ಅನುಮಾನ ಇರ್ತದೆ. ಇನ್ನು ವೈಲ್ ಇನ್ ಸೋಷಿಯಲ್ ಕಾಂಪಿಟೆನ್ಸಿ ದೇ ಹ್ಯಾವ್ ಡೌಟ್ಸ್ ಅಬೌಟ್ ದೆಮ್ಸೆಲ್ಸ್. So they are keep on doubting about themselves, or a negative evaluations of themselves, and the personal appeal becomes manifest in setting involving interactions with strangers. They are keeping themselves back, they are step back from the interactions with the strangers. ಅವರು ಯಾವುದಾದ್ರೂ ಹೊಸ ಪರಿಚಯ ಇಲ್ಲದ ವ್ಯಕ್ತಿಯ ಜೊತೆ ಸಂಪರ್ಕವನ್ನು ಮುಂದುವರಿಸಲಿಕ್ಕೆ ಅವರು ಹಿಂದೆ ಇಟ್ಟು ಹಾಕ್ತಾರೆ. ದೇ ಡೋಂಟ್ ವಾಂಟ್ ಟು ಮೇಂಟೈನ್ ದೇರ್ ರಿಲೇಶನ್ಶಿಪ್ ವಿತ್ ದಿ or interactions with the strangers or a new persons. These individuals believe themselves to be socially inept, personally unappealing, or inferior to others. These individuals believe that themselves to be socially inept, in the sense they are feeling that they are socially incapacitated, incapable, they are not capable enough socially, and personally also they are waste fellow, they are not good enough personally, and inferior to themselves, they have an inferior complex, the inferior to others, they have an inferior to complex. When compared to others, they think that they are inferior, they are very below level, they are under, so below level when compared to others, they are nothing. So things they are thinking that like that. ಅಂದ್ರೆ ಇಲ್ಲಿ ವ್ಯಕ್ತಿ ಏನ್ ತಿಳ್ಕೊಳ್ತಾನೆ, ಏನ್ ನಂಬ್ತಾನೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಬಿಲೀವ್ಸ್ ದಟ್ ದೆಮ್ಸೆಲ್ಸ್ ದೇ ಆರ್ ಸೋಷಿಯಲಿ ಇನ್ಆಪ್ಟ್, ಸಾಮಾಜಿಕವಾಗಿ ಅಸಮರ್ಥರು, ಸೋಷಿಯಲಿ ದೇ ಆರ್ ಅನ್ಅಕ್ಸೆಪ್ಟೇಬಲ್ ಒನ್, ದೇ ಆರ್ ಸೋಷಿಯಲಿ ಜಸ್ಟ್ ದೇ ಆರ್ ಅನ್ಅಕ್ಸೆಪ್ಟೇಬಲ್ ಒನ್, ಯಾರು ಸ್ವೀಕರಿಸದೇ ಇರುವಂತವರು, ದೇ ಆರ್ ಸೋಷಿಯಲಿ ಇನ್ಕೇಪೇಬಲ್ ಒನ್, ಸಾರಿ ನಾಟ್ ಅಕ್ಸೆಪ್ಟೇಬಲ್ ಒನ್, ದೇ ಆರ್ ಸೋಷಿಯಲಿ ಇನ್ಕೇಪೇಬಲ್ ಒನ್, ಅಸಮರ್ಥರು, ಸಾಮಾಜಿಕವಾಗಿ ಅಸಮರ್ಥರು ಅಂತ ತಿಳ್ಕೊಂಡಿರ್ತಾರೆ, ಅವ್ರು ನಂಬಿರ್ತಾರೆ ಅವರನ್ನೇ. ಮತ್ತು ಪರ್ಸನಲಿ ಅನ್ಅಪೀಲಿಂಗ್ ಅಂದ್ರೆ ವೈಯಕ್ತಿಕವಾಗಿ ಅವರು ಅನಪೇಕ್ಷಿತ, ವೈಯಕ್ತಿಕವಾಗಿ ಪರ್ಸನಲಿ ದೇ ಆರ್ ವೇಸ್ಟ್ ಫೆಲೋ ಆರ್ ಇನ್ಫೀರಿಯರ್ ಟು ಅದರ್ಸ್, ಕೀಳರಿಮೆ ಭಾವನೆ ಇರ್ತದೆ, ಉಳಿದವರಿಗೆ ಹೋಲಿಸಿದ್ರೆ ತಾನು ಕೀಳು. when compared to others I am nothing, I am below that my capacity is nothing, ನನ್ನ ಸಾಮರ್ಥ್ಯ ಏನೂ ಅಲ್ಲ ಬೇರೆಯವರಿಗೆ ಹೋಲಿಸಿದ್ರೆ ಅಂತ ತಿಳ್ಕೊಂಡಿರ್ತಾರೆ. ನೆಕ್ಸ್ಟ್, ದೇ ಆರ್ prone to exaggerate the potential dangers of ordinary situations. They are prone to exaggerate the potential dangers. They are feelings that if any situations comes, if any they have a doubt about their own capacity,
they feels that there are potential dangers of ordinary situations. In ordinary situations, in a common situations also, they feel that exaggerated the potential dangers. They are keep on suspecting about their capacities. ಸೊ ಅವರು ಅವರ ಬಗ್ಗೆನೆ, ಅವರ ಸಾಮರ್ಥ್ಯದ ಬಗ್ಗೆನೆ ಅವರಿಗೆ ಅನುಮಾನ ಇರ್ತದೆ. ದೇ ಆರ್ ಕೀಪ್ ಆನ್ ಸಸ್ಪೆಕ್ಟಿಂಗ್ ಅಬೌಟ್ ದೇರ್ ಪೊಟೆನ್ಷಿಯಲ್ಸ್. ಸೊ ಎಕ್ಸಾಜರೇಟೆಡ್ ಪೊಟೆನ್ಷಿಯಲ್ ಡೇಂಜರ್ಸ್ ಅದಕ್ಕೇನೆ ಹೇಳೋದು. ಅವರ ಸಾಮರ್ಥ್ಯದ ಬಗ್ಗೆನೆ ಅವರಿಗೆ ಅಪಾಯಕಾರಿ ಇದೆ ಅಂತ ತಿಳ್ಕೊಂಡಿರ್ತಾರೆ. ಡೇಂಜರ್ಸ್ ಆಫ್ ಇನ್ ಆರ್ಡಿನರಿ ಸಿಚುವೇಶನ್, ಸಾಮಾನ್ಯ ಸನ್ನಿವೇಶದ ಸ್ಥಿತಿಯಲ್ಲಿ, ಸಾಮಾನ್ಯ ಸನ್ನಿವೇಶದಲ್ಲಿ ಈ ತರ ತಿಳ್ಕೊಂಡಿರ್ತಾರೆ. ಅವರಿಗೆ ಅವರ ಸಾಮರ್ಥ್ಯದ ಬಗೆಗೆ ಅಪಾಯವಿದೆ, ಸಾಮರ್ಥ್ಯದ ಬಗೆಗೆನೆ ಅವರಿಗೆ they are feeling inferior about their potentiality or capacities. ಸೊ ಅವರ ಸಾಮರ್ಥ್ಯದ ಬಗೆಗೇನೆ ಕೀಳರಿಮೆ ಇರ್ತದೆ. ಸಾಮಾನ್ಯ ಸಂದರ್ಭಗಳಲ್ಲೂ ಕೂಡ ಅವರಿಗೆ ಅವರ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ. ರಿಸ್ಟ್ರಿಕ್ಟೆಡ್ ಲೈಫ್ ಸ್ಟೈಲ್ ಮೇ ರಿಸಲ್ಟ್ ಫ್ರಮ್ ದೇರ್ ನೀಡ್ ಫಾರ್ ಸರ್ಟೈನಿಟಿ ಅಂಡ್ ಸೆಕ್ಯೂರಿಟಿ. Restricted lifestyle, they are restricting themselves, may result from their need for certainty and security. They need security enough. Their need for security or certainty, they need security. Why? Because they are restricting in their lifestyle. ಸೊ ಅವರು ಅವರ ಜೀವನ ಶೈಲಿಯಲ್ಲಿ ಅವರನ್ನವರು ತುಂಬಾ ನಿರ್ಬಂಧನೆಗಳನ್ನು ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಫಲಿತಾಂಶ ಏನು ಹೇಳಿದ್ರೆ, ದೇ ಆರ್ ನೀಡ್ ಫಾರ್ they want a much more security. ಅವರಿಗೆ ಭದ್ರತೆಯ ಭಯ ಇದೆ, ಭದ್ರತೆ ಬೇಕು ಅಂತ ಹೇಳುವಂಥದ್ದು. ದೇ ವಾಂಟ್ ದೇ ನೀಡ್ ಫಾರ್ ಸೆಕ್ಯೂರಿಟಿ. ಅವರಿಗೆ ಭದ್ರತೆ ಬೇಕು ಅಂತ ಅನಿಸ್ತದೆ. ಅವರ ಜೀವನ ಶೈಲಿಗೆ ಅವರೇ ತಡೆಗೋಡೆ ಹಾಕಿರ್ತಾರೆ. ದೇ ಆರ್ ನಿರ್ಬಂಧನೆಗಳನ್ನು ಹಾಕಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಭದ್ರತೆ ಇನ್ನಷ್ಟು ಬೇಕು ಅಂತ. ದೇ ಆರ್ ರಿಸ್ಟ್ರಿಕ್ಟಿಂಗ್ ದೇರ್ ಲೈಫ್ ಸ್ಟೈಲ್ ಬಿಕಾಸ್ ದೇ ವಾಂಟ್ ನೀಡ್ ಫಾರ್ ಆರ್ ದೇ ವಾಂಟ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಫಾರ್ ದೇರ್ ಲೈಫ್. ಸೊ ದೇ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ದೆಮ್ಸೆಲ್ಸ್. ದೇ ಆರ್ ರಿಸ್ಟ್ರಿಕ್ಟಿಂಗ್ ದೇರ್ ಲೈಫ್ ಸ್ಟೈಲ್. ಸೊ ಇಲ್ಲಿ ಅವರ ಜೀವನ ರೀತಿಗೆ ಅವರೇ ನಿರ್ಬಂಧನೆಗಳನ್ನು ಹಾಕಿರ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಭದ್ರತೆಯ ಅವಶ್ಯಕತೆ ಇದೆ ಅಂತ ಅವರೇ ಪರಿಭಾವಿಸಿ ಅವರ ಜೀವನ ಶೈಲಿಗೆ ಅವರೇ ತಡೆಗೋಡೆಯನ್ನು ಹಾಕಿರ್ತಾರೆ. Someone with this disorder may cancel a job interview for fear of being embarrassed by not dressing appropriately. See, someone with this disorders, those who have an anxious personality disorder, according to ICD-10 it is called as anxious personality disorder, ಗಾಬರಿಯ ವ್ಯಕ್ತಿತ್ವ ಅಸ್ವಸ್ಥತೆ ಅಥವಾ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್, ತಪ್ಪಿಸುವಂತಹ ವ್ಯಕ್ತಿತ್ವ ಅಸ್ವಸ್ಥತೆ. ಯಾರೆಲ್ಲ those who have suffer from this disorder, ಯಾರಿಗೆಲ್ಲ ಈ ಸಮಸ್ಯೆ ಇದೆ, someone with this disorder, ಕೆಲವರು ಈ ಸಮಸ್ಯೆ ಇರುವವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, they will cancel a job interview. They will not go for a job interview for fear of being embarrassed. ಬೇರೆಯವರು ಅವರನ್ನು ಅಪಹಾಸ್ಯ ಮಾಡ್ತಾರೆ ಅಂತ. They have a fear of being embarrassed. The others will make fun of them. That's the reason why they will cancel the job interview. ಅವ್ರು ಯಾವುದೇ ಉದ್ಯೋಗದ ಯಾವುದೇ ಸಂದರ್ಶನ ಬಂದ್ರೂ ಕೂಡ ಅವರು ಅದನ್ನು ತಪ್ಪಿಸ್ತಾರೆ ಅಥವಾ ಅದಕ್ಕೆ ಹೋಗುದೇ ಇಲ್ಲ ಅವರು. ವೈ? ಬಿಕಾಸ್ ದೇ ಹ್ಯಾವ್ ಅ ಫಿಯರ್ ಆಫ್ ಎಂಬ್ರಾಸ್ಡ್. ಏನಾದ್ರೂ ಅವ್ರಿಗೆ ಭಯ ಆಗಿ ತಪ್ಪಾಗಿ ಹೇಳಿದ್ರೆ ಬೇರೆಯವರು ತಮಾಷೆ ಮಾಡ್ತಾರೆ ಅಂತ. ದೇ ವಿಲ್ ಮೇಕ್ ಫನ್ ಆಫ್ ದೆಮ್. ಇಂಟರ್ವ್ಯೂವರ್ ಮೇಕ್ ಫನ್ ಆಫ್ ದೆಮ್. ದಟ್ಸ್ ದ ರೀಸನ್ ವೈ ದೇ ಆರ್ ಕ್ಯಾನ್ಸಲಿಂಗ್ ದೇರ್ ಜಾಬ್ ಇಂಟರ್ವ್ಯೂ. ಆರ್ ಬಿಕಾಸ್ ಆಫ್ ಬೈ ನಾಟ್ ಡ್ರೆಸ್ಸಿಂಗ್ ಅಪ್ರಾಪ್ರಿಯೇಟ್ಲಿ. ಅವರು ದೇ ಆರ್ ನಾಟ್ ಡ್ರೆಸ್ಸಿಂಗ್ ಅಪ್ರಾಪ್ರಿಯೇಟ್ಲಿ, ಸರಿಯಾದ ರೀತಿಯಲ್ಲಿ ಬಟ್ಟೆ ಹಾಕಿಕೊಂಡಿಲ್ಲ ಎನ್ನುವ ಕಾರಣಕ್ಕೆ ಅವರು ನಗಾಡ್ತಾರೆ ಅಂತ ಹೇಳುವ ಭಾವನೆಯಿಂದಾಗಿ, ಇಂಟರ್ವ್ಯೂ ಸಂದರ್ಶಕರು ಅವರು ನೋಡಿಕೊಂಡೇ ನಗಾಡ್ತಾರೆ ಅಂತ ಹೇಳುವ ಭಾವನೆಯಿಂದಾಗಿ ದೇ ವಿಲ್ ಕ್ಯಾನ್ಸಲ್ ಅ ಜಾಬ್ ಇಂಟರ್ವ್ಯೂ. ಸೊ ಈ ಕಾಯಿಲೆಯಿಂದ ಬಳಲುವಂತ ವ್ಯಕ್ತಿಗಳು, ಈ ಕಾಯಿಲೆಯಿಂದ ಇರುವಂತ ವ್ಯಕ್ತಿಗಳು, ಅಸ್ವಸ್ಥತೆಯಿಂದ ಇರುವಂತ ವ್ಯಕ್ತಿಗಳು ಹೆಚ್ಚಾಗಿ ಉದ್ಯೋಗ ಸಂದರ್ಶನವನ್ನು ತಪ್ಪಿಸಿಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಭಯ ಇರ್ತದೆ. ಇಂಟರ್ವ್ಯೂವರ್ ಸಂದರ್ಶಕರು ಇವರ ಹಾಕುವಂತ ಬಟ್ಟೆ ಧರಿಸಿದ ರೀತಿಯನ್ನು ಸರಿ ಇಲ್ಲ ಅಂತ ಹೇಳಿ ಇವರನ್ನು ನೋಡಿ ಅಪಹಾಸ್ಯ ಮಾಡಬಹುದು ಅಂತ ಹೇಳುವ ಭಯದಿಂದ ಇದನ್ನು ತಪ್ಪಿಸಿಕೊಳ್ತಾರೆ. Then marginal somatic symptoms or other problems or other may become the reason for avoiding new activities. The marginal somatic symptoms, we can see the somatic symptoms also. Sometimes they don't want to, they are avoiding themselves in a social situations. So somatic symptoms, they are sometimes feeling bodily problems. Either they feel a headache or they feel stomach pain
marginal somatic symptoms or other problems, or other somatic problems or other psychological problems, other may become reason for avoiding new activities. They don't want to, they just want to avoid themselves from the, or they just want to avoid, or they just want to absent in the new activities. They don't want to take part in the new activities. That's the reason why, to avoid the situation, they are just giving a reasons that they are having a somatic symptoms or other problems. They are having other problems. Just they are saying that I am having a headache and I am having a stomach pain, so I can't able to engage in a social act, engage in a stay allocation competition, or engage in an interview. I can't able to write the exams because I have a fever, I have a severe fever, or I have a headache. So they are keep on giving these types of these types of uh, these types of reasons they are giving. ಸೊ ಇಲ್ಲಿ ಏನಂತ ಹೇಳಿದ್ರೆ, ದೈಹಿಕ ಕಾರಣಗಳನ್ನು ಕೂಡ ಕೆಲವು ಸಲ ಕೊಡ್ತಾರೆ. ದೈಹಿಕ ಕಾಯಿಲೆ ಕಾರಣಗಳನ್ನು ಕೂಡ ಕೊಡ್ತಾರೆ, ಅಥವಾ ಬೇರೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಜಾಬ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಇಂಟರ್ವ್ಯೂ ಒಂದು ತಪ್ಪಿಸಿಕೊಳ್ಳಿಕ್ಕೆ, ಸಂದರ್ಶನವನ್ನು ತಪ್ಪಿಸಿಕೊಳ್ಳಿಕ್ಕೆ, ತನಗೆ ಬಸ್ ಮಿಸ್ ಆಯಿತು, ಬಸ್ ಅಂದ್ರೆ ನಾನು ತಡವಾಗಿ ಹೋದೆ ಅಂತ ಹೇಳ್ತಾರೆ. ಬೇಕು ಬೇಕಂತೇಳಿ ಅವ್ರು ತಪ್ಪಿಸಿಕೊಳ್ಳುದು, ಹೆದರಿ ತಪ್ಪಿಸಿಕೊಳ್ಳುದು. ಅದಕ್ಕೆ ಹೇಳುದು, ಬೇಕು ಬೇಕಂತೇಳಿ ಬಸ್ಸು ತಪ್ಪಿ ಹೋಯ್ತು, ಅಥವಾ ನಾನು ಬಂದದ್ದು ಲೇಟ್, ತಡವಾಯ್ತು ಅಂತ ಹೇಳ್ತಾರೆ. To avoid the interview, they are telling that to avoid these activities, they are telling that I missed the bus, that's the reason why I didn't attend the job interview. They are telling, they are not telling that because of the fear of being embarrassed, I have missed the interview. They are telling that they have missed the bus, that's the reason why they didn't attend the interview. So they are keep on telling these types of these kinds of reasons. They are keep on telling, they are lying for just they want to avoid new activities. ಅಂದ್ರೆ ಯಾವ್ದಾದ್ರೂ ಹೊಸದಾದ ಚಟುವಟಿಕೆಯಲ್ಲಿ, ಒಂದು ವೇಳೆ ಪರೀಕ್ಷೆ ಇದ್ರೆ ಪರೀಕ್ಷೆಯ ಭಯದಿಂದಾಗಿ ತನಗೆ ಜ್ವರ ಇದೆ ಅಂತ ಹೇಳುದು, ಜ್ವರ ಇದೆ ಅಂತ ಸುಮ್ಮನೆ ಹೇಳುದು, ಅಥವಾ ತಲೆನೋವು ಅಂತ ಹೇಳುದು, ಆ ರೀತಿಯ ತುಂಬಾ ಭಯ ಪಡುವುದರಿಂದಾಗಿ ಆ ರೀತಿಯ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರ್ತದೆ. There is also a real situations also happens because of that fears. To avoid the new activities, because of that fears, real somatic symptoms or real problems also occur because of that excessive fear. Individuals with avoidant personality disorder often vigilantly appraise the movements and expressions of those with whom they come into contact. Individuals with the avoidant personality disorder, ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರು ಏನಂತ ಭಾವಿಸ್ತಾರೆ? Individuals with the avoidant personality disorder often vigilantly appraise the movements and expressions of those with whom they come into contact. Individuals with ಯಾರಿಗೆಲ್ಲ ಈ ರೋಗ ಇದೆಯೋ, the persons who is having this disorder often vigilantly appraise. They are thinking that others are carefully evaluating them. ಜಾಗರೂಕತೆಯಿಂದ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. The every movements and expressions of those with whom they come into contact. ಯಾರೆಲ್ಲ ಅವರ ಜೊತೆಗೆ ಸಂಪರ್ಕ ಬೆಳೆಸಲಿಕ್ಕೆ, those who are come into contact with them, they are carefully they are seeing and carefully evaluating them. They are thinking that they are the person who is coming to contact them, they are carefully evaluating them. ಅಂದ್ರೆ ಅವ್ರು ತಿಳ್ಕೊಂಡಿರ್ತಾರೆ, ಯಾರೆಲ್ಲ ಅವರ ಜೊತೆಗೆ ಮಾತಾಡ್ಲಿಕ್ಕೆ ಬರ್ತಾರೆ ಅಥವಾ ಸಂಪರ್ಕ ಬೆಳೆಸಲಿಕ್ಕೆ ಬರ್ತಾರೆ, ಅವ್ರು ತುಂಬಾ ಜಾಗರೂಕತೆಯಿಂದ ಇವರನ್ನು ಮೌಲ್ಯಮಾಪನ ಮಾಡ್ತಾರೆ. ಈಚ್ ಅಂಡ್ ಎವ್ರಿ ಮೂಮೆಂಟ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಆಫ್ these peoples. So they are carefully evaluating those who are coming to contact them. That people carefully evaluating their movements and expressions of them. So they are getting scared. Or fear. ಅವರು ಯಾರ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ತಾರೆ, ಅವರನ್ನು ತುಂಬಾ ಜಾಗರೂಕತೆಯಿಂದ ಮೌಲ್ಯಮಾಪನ ಮಾಡ್ತಾರೆ. ಅವರು ಯಾವ ರೀತಿ ವ್ಯಕ್ತಪಡಿಸ್ತಾರೆ, ಅವರ ನಡೆ ನುಡಿಗಳನ್ನು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ, ಎಲ್ಲವನ್ನೂ ಗಮನಿಸ್ತಾರೆ ಅಂತ ಹೇಳಿ, ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಮೌಲ್ಯಮಾಪನ ಮಾಡ್ತಾರೆ ಅಂತ ಹೇಳಿ ಅಂದುಕೊಳ್ತಾ ಇರ್ತಾರೆ. ದೇ ಆರ್ ವೆರಿ ಆಂಕ್ಷಿಯಸ್ ಅಂದ್ರೆ ಗಾಬರಿ. About the possibility, as I have mentioned, it's the anxiety personality disorder. So
they are very anxious, ಅವ್ರಿಗೆ ಗಾಬರಿ ಜಾಸ್ತಿ about the possibility, there may be a possibility is that they will react to criticism with the blushing or crying. There is a chances why if they become more anxious, ಒಂದ್ ವೇಳೆ ಗಾಬರಿ ಜಾಸ್ತಿ ಆದ್ರೆ about the possibility, there is a most ಸಾಧ್ಯತೆ ಇರ್ತದೆ, there is a most chances are there that they will react to this kinds of criticisms in a with the blushing and crying. They will start to cry for the negative criticisms. They will react to the criticism by showing their cryness or by blushing in the sense same crying. ಸೊ ಅವರು ಅಳುವ ಮೂಲಕ ಅವರಿಗೆ ತೀರಾ ಭಯ ಆದ್ರೆ ಆತಂಕ ಆದ್ರೆ ಅಥವಾ ತೀರಾ ಗಾಬರಿಗೊಳಗಾದ್ರೆ ಈ ಅಳುವಂತ ಸಾಧ್ಯತೆ, ಯಾವುದೇ ಟೀಕೆ ಬಂದ್ರೆ ಆ ಟೀಕೆಗೆ ಅವರು ಪ್ರತಿಕ್ರಿಯೆ ನೀಡುವಂತ ರೀತಿ ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಅಳುವ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸ್ತಾರೆ ಯಾವುದೇ ಟೀಕೆಗೆ. The low self-esteem and hypersensitivity to rejection are associated with restricted interpersonal contacts. The low self-esteem, they have a very low self-respect, low self-esteem in the sense they don't have a respect towards themselves. They have a very degrading self-respect. So, and hypersensitivity, they are very sensitive to the any small matters, also very sensitive. They are showing while they are showing any matters, if the others will reject them, they will start to cry or very sensitive. They are very sensitive to the any kinds of rejections are associated with restricted interpersonal contacts. So that's the reason why they are maintaining only restricted, only limited kinds of interpersonal contacts. They are having only a first degree relatives of personal contacts. Only they have a relationship with the first degree relatives, or the very few friends they may have, because of they have a fear of rejections. ಬೇರೆಯವರು ತಿರಸ್ಕರಿಸಬಹುದು ಅಂತ ಎನ್ನುವ ಕಾರಣಕ್ಕೆ ತುಂಬಾ ಕಡಿಮೆ ರೀತಿಯಲ್ಲಿ ವೆರಿ ಲಿಮಿಟೆಡ್ ಪರ್ಸನ್ಸ್, ವೆರಿ ಲಿಮಿಟೆಡ್ ಕಾಂಟ್ಯಾಕ್ಟ್ಸ್ ದೇ ಆರ್ ಹ್ಯಾವಿಂಗ್. ರಿಸ್ಟ್ರಿಕ್ಟೆಡ್, ಅವರಿಗೆ ಅವರೇ ತಡೆಗೋಡೆ ಹಾಕಿರ್ತಾರೆ ಬೇರೆಯವರ ಜೊತೆಗೆ ಸಂಪರ್ಕ ಹೊಂದಿಸ್ಲಿಕ್ಕೆ, ಮತ್ತು ತುಂಬಾ ಲಿಮಿಟೆಡ್, ತುಂಬಾ ನಿರ್ದಿಷ್ಟ ರೀತಿಯಲ್ಲಿ ತುಂಬಾ ಕಡಿಮೆ ಮಟ್ಟದಲ್ಲಿ ಅವರಿಗೆ ಸಂಪರ್ಕ ಇರ್ತದೆ ಕೆಲವು ಜನರೊತ್ತಿಗೆ. ಕುಟುಂಬದ ಸದಸ್ಯರು, ಮತ್ತೆ ಕುಟುಂಬದ ಸದಸ್ಯರು ಬಿಟ್ರೆ ಒಂದು 2-3 ಜನ ಫ್ರೆಂಡ್ಸ್ ಇರ್ಬೋದು ಅಷ್ಟೇ, 2-3 ಜನ ಗೆಳೆಯರು ಇರ್ಬೋದು. ಸೊ ದೇ ಹ್ಯಾವ್ ಅ ವೆರಿ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಕಡಿಮೆ ಇರ್ತದೆ ಅವರಿಗೆ, ಅವರ ಬಗ್ಗೆನೇ ಆತ್ಮಗೌರವ ಕೂಡ ಕಡಿಮೆ ಇರ್ತದೆ, ಮತ್ತೆ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ. ಯಾವುದೇ ರೀತಿಯಾದಂತ ಯಾರಾದ್ರೂ ತಿರಸ್ಕರಿಸಿದ್ರೆ ಅದಕ್ಕೆ ಅವ್ರು ತೀರಾ ಸೂಕ್ಷ್ಮ ಸ್ವಭಾವದವರಾಗಿದ್ದು, ದೇ ಆರ್ ಶೋಯಿಂಗ್ ಕ್ರಿಟಿಸಿಸಮ್ಸ್ while others criticize them, or while others reject them, they shows or react to this kinds of rejections in the form of crying. ಅವರು ಅಳುವ ಮೂಲಕ ತೋರಿಸ್ತಾರೆ. ಆದ ಕಾರಣ ಕೆಲವು ಸಂಬಂಧಗಳನ್ನು ಮಾತ್ರ ಕಾಪಾಡಿಕೊಳ್ತಾರೆ. According to ICD-10, the clinical features of let's see the clinical features of this one, avoiding personality disorder. See, under this there are so many clinical features are there. 6 clinical features they have mentioned. The presence of at least 3 of 6 traits, at least out of these 6, if the person has 3 characters or 3 symptoms, then that person we can diagnose them as they have a avoidant personality behaviors. 6 traits or behaviors given in the clinical description. These include, see, ಇಲ್ಲಿ ಕೆಳಗಡೆ 6 ರೀತಿಯಾದಂತ ಸಿಂಪ್ಟಮ್ಸ್, ಕಾಯಿಲೆ ಲಕ್ಷಣವನ್ನು ಕೊಟ್ಟಿದ್ದಾರೆ ಅಥವಾ ವರ್ತನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದರೂ 3 ಲಕ್ಷಣಗಳು ಈ ತಪ್ಪಿಸುವ ವ್ಯಕ್ತಿತ್ವದ ಸಮಸ್ಯೆ, ಅಸ್ವಸ್ಥತೆ ಇರುವವರಲ್ಲಿ ಇದ್ರೆ ಅವರಿಗೆ ಆ ರೋಗ ಇದೆ ಅಂತ ದೃಢವಾಗಿ ಹೇಳಬಹುದು. We can confidently say that they have avoidant personality disorder if they have any out of 6, if they have any 3 traits, then we can diagnose them as avoidant personality disorder. If they have a persistent and pervasive feelings of tension and apprehension, persistent in the sense they are not clear about their own feelings. If they are not clear enough, if they are unclear, and pervasive, if this disorder continues for a long time or spreading for the long time, feelings of tension, if they will feel
ವೆರಿ ಟೆನ್ಸ್ಡ್ ಇನ್ ದ ಸೆನ್ಸ್ ಗಾಬರಿಗೊಳಗಾದ್ರೆ, ಆರ್ ಇನ್ ದ ಸೆನ್ಸ್ ಆತಂಕ, ಗಾಬರಿ, apprehension in the sense ಗಾಬರಿ, or anxious if they are anxious, ಗಾಬರಿಗೊಳಗಾದರೆ. ಒಂದು ವೇಳೆ ವ್ಯಕ್ತಿ ಆ ಸ್ಪಷ್ಟತೆ ಇರುವುದಿಲ್ಲ, ಅಸ್ಪಷ್ಟತೆ ಇದ್ರೆ, ಮತ್ತೆ ಲೈಫ್ ಲಾಂಗ್ ಈ ರೀತಿಯ ಸ್ಪಷ್ಟತೆ, ಅವರ ಭಾವನೆಗಳಿಗೆ ಸ್ಪಷ್ಟತೆ ಇಲ್ಲದಿದ್ರೆ, ಗಾಬರಿ ಮತ್ತು ಆತಂಕ ಸಮಸ್ಯೆಗಳು ಇದ್ರೆ ಅದು ಒಂದು. ಮತ್ತೊಂದು, ಬಿಲೀವ್ ದಟ್ ಒನ್ ಈಸ್ ಸೋಷಿಯಲಿ ಇನೆಪ್ಟ್. ಒನ್ ಈಸ್ ಸೋಷಿಯಲಿ ಇನೆಪ್ಟ್ ಇನ್ ದ ಸೆನ್ಸ್, if they believe that, they have a belief that, false belief that one is socially inept, socially they are incapable, ಅವರು ಸಾಮಾಜಿಕವಾಗಿ ಅಸಮರ್ಥರು ಅಂತ ಅವರಿಗೆ ನಂಬಿಕೆ ಇದ್ದರೆ, ಅವರು ನಂಬಿದರೆ, if they have a belief that they are socially incapable, they are not have a capacity, social capacity, if that belief is there, that is also one of the symptoms. Then personally unappealing or inferior to others. Personally unappealing in the sense, if they feel they are waste or inferior to others when compared to others, if they feel that I'm low when compared to other, my capacity is very low, and I am is nothing in front of others, if they feels that I am nothing in front of others, or ಯಾವುದಾದ್ರು ವೈಯಕ್ತಿಕವಾಗಿ ಅವರು ವೇಸ್ಟ್, ತ್ಯಾಜ್ಯ ಅಥವಾ ಅನಪೇಕ್ಷರು, ವೈಯಕ್ತಿಕವಾಗಿ ಅವರು ಏನಕ್ಕೂ ಪ್ರಯೋಜನ ಇಲ್ಲದವರು, ಅಥವಾ ವೆನ್ ಕಂಪೇರ್ ಟು ಅದರ್ಸ್, ಬೇರೆಯವರಿಗೆ ಹೋಲಿಸಿದ್ರೆ ತಾನು ಕೀಳು ಎನ್ನುವ ಭಾವನೆ ಇರ್ತದೋ, ಈ ಲಕ್ಷಣಕ್ಕೆ ಹೇಳುದು. Then excessive preoccupation with being criticized or rejected in social situation. Excessive preoccupations, that excessive increased preoccupations, if they have increased preoccupied with the feeling that they are criticized or rejected in social situations, ಅವರಿಗೊಂದು ರೀತಿಯ ಭಾವನೆ ಇರ್ತದೆ, ಅತಿಯಾದಂತ ನಂಬಿಕೆ ಇರ್ತದೆ. ಏನು ಅಂತ ಹೇಳಿದ್ರೆ, ಬೇರೆಯವರು ಅವರನ್ನು ಕೆಟ್ಟದಾಗಿ, ನೆಗೆಟಿವ್ಲಿ ಅದರ್ಸ್ ವಿಲ್ ಕ್ರಿಟಿಸೈಸ್ ದೆಮ್ ಆರ್ ರಿಜೆಕ್ಟ್ ದೆಮ್ ಇನ್ ಸೋಷಿಯಲ್ ಸಿಚುವೇಶನ್, ಸಾಮಾಜಿಕ ಸಂದರ್ಭದಲ್ಲಿ ಬೇರೆಯವರು ಅವರನ್ನು ವಿಮರ್ಶೆ ಮಾಡ್ತಾರೆ ಕೆಟ್ಟದಾಗಿ, ಮತ್ತು ಅವರನ್ನು ತ್ಯಜಿಸ್ತಾರೆ, ತಿರಸ್ಕರಿಸ್ತಾರೆ ಅಂತ ಎನ್ನುವ ಭಾವನೆ ಇರ್ತದೆ. ನೆಕ್ಸ್ಟ್, ಅನ್ವಿಲ್ಲಿಂಗ್ನೆಸ್ ಟು ಬಿಕಮ್ ಇನ್ವಾಲ್ವ್ಡ್ ವಿತ್ ಪೀಪಲ್ unless certain of being liked. Unwillingness, if they don't have a capacity. Unwillingness in the sense, if they don't like to become involved with people unless certain being liked. If they don't like to become a people, if they don't like to, unwilling to become involved, if they don't like to mingle with other people, if they don't like to mingle with other people, become unless certain being liked, unless, even though others will like them, if they are not, don't like to mingle with them, then that is called as, that is also a symptoms. ಇವನ್ ದೋ ಬೇರೆಯವರು ಅವರನ್ನು ಇಷ್ಟಪಟ್ಟರು ಕೂಡ, ಅವರು ಅವರನ್ನು ಇಷ್ಟಪಡದೇ ಇದ್ದು, ಅವರ ಜೊತೆಗೆ ಮಿಂಗಲ್ ಆಗದೇ ಇದ್ರೆ, ಅವರ ಜೊತೆಗೆ ಭಾಗವಹಿಸದೇ ಇದ್ರೆ, ಅವರ ಜೊತೆಗೆ ಯಾವುದೇ ರೀತಿಯಲ್ಲೂ ಬೆರೆಯದೇ ಇದ್ರೆ, ಅದು ಕೂಡ ಈ ಕಾಯಿಲೆಯ ಲಕ್ಷಣ. ದೆನ್ ರೆಸ್ಟ್ರಿಕ್ಷನ್ಸ್ ಇನ್ ಲೈಫ್ ಸ್ಟೈಲ್ ಬಿಕಾಸ್ ಆಫ್ ನೀಡ್ ಟು ಹ್ಯಾವ್ physical security, as I have mentioned already. Restricted above themselves in the DSM-4, DSM itself, they have mentioned the same same kinds of symptoms they have mentioned. Restriction, same kinds of features. Restriction, if they are restricting about their lifestyle, about themselves, to need to have a physical security. If they want a physical security, ದೈಹಿಕ ಭದ್ರತೆ ಬೇಕು ಅಂತ ಅನಿಸಿದ್ರೆ, ಅವರು ಯಾವುದೇ ಜೀವನ ಶೈಲಿಗೆ, ಅವರ ಜೀವನ ಶೈಲಿಗೆ ಅಥವಾ ಜೀವನಕ್ಕೆ ಎಲ್ಲದಕ್ಕೂ ತಡೆಗೋಡೆ ಹಾಕಿದ್ರೆ, ಮತ್ತು ಅವರಿಗೆ ಎಲ್ಲದಕ್ಕೂ ದೈಹಿಕ ಭದ್ರತೆ ಬೇಕು ಅಂತ ಅನ್ನುವಂತ ಸ್ಥಿತಿ ಕಾಡಿದ್ರೆ, and if they want security, if they want to be a physical security, they are restricting themselves in a lifestyle unless they have a physical security. ಅವರಿಗೆ ಒಂದು ವೇಳೆ ಭದ್ರತೆ ಸಿಗದೇ ಇದ್ರೆ ಅವರಿಗೆ ತಡೆಗೋಡೆ ಹಾಕಿರ್ತಾರೆ. and avoidance of social and occupational activities, ಯಾವುದೇ ರೀತಿಯಲ್ಲೂ ಸಾಮಾಜಿಕ ಮತ್ತು ಔದ್ಯೋಗಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದೇ ಇಲ್ಲ. that involve significant interpersonal contact because of fear of criticisms. ಇಲ್ಲಿ ಏನು ಅಂತ ಹೇಳಿದ್ರೆ, activities that involve
ಸಿಗ್ನಿಫಿಕೆಂಟ್ ಇಂಟರ್ಪರ್ಸನಲ್ ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ಯಾವುದೇ ವ್ಯಕ್ತಿಯ ಜೊತೆಗೆ ಅವ್ರು ಮಾತಾಡುವಾಗ ವೈಲ್ ಟಾಕಿಂಗ್ ವಿತ್ ಅದರ್ ಪರ್ಸನ್ಸ್ ಬಿಕಾಸ್ ಆಫ್ ಫಿಯರ್ ಆಫ್ ಕ್ರಿಟಿಸಿಸಮ್ ದೇ ಆರ್ ಹ್ಯಾವಿಂಗ್ ಸಿ ಇಫ್ ದೇ ಹ್ಯಾವ್ ಅ ಫಿಯರ್ ಆಫ್ ದಿಸ್ ಒನ್ they are also having a because of criticisms and rejections they will avoid the interpersonal contact. ಯಾಕಂತ ಹೇಳಿದ್ರೆ ವಿಮರ್ಶೆ ಮತ್ತು ತಿರಸ್ಕಾರಕ್ಕೆ ಹೆದರಿ ತಿರಸ್ಕಾರ ಮಾಡಬಹುದು ಅಂತ ಹೆದರಿ ಬೇರೆ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನೇ ನಿಲ್ಲಿಸಿ ಬಿಡ್ತಾರೆ. ಇಂಥ ಲಕ್ಷಣಗಳು ಇರ್ತದೆ. ಈ ಆರರಲ್ಲಿ ಇಫ್ ಔಟ್ ಆಫ್ ದೀಸ್ 6 if the person will has any 3 of this they will have a avoidant personality disorder. See, these are my references. DSM-4 TR and Neeraj Ahuja's short book of psychiatry and ICD-10 book I have referred. Thank you one and all. Thank you. I will stop my presentation by here itself. Thank you for giving an opportunity. Thank you one and all.